ನಮಸ್ಕಾರ ಸ್ನೇಹಿತರೆ, ಅಶೋಕಾಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಮೊದಲು ಈ ವಿಡಿಯೋ ನೋಡಿರಿ. ಈ ಹುಡುಗ ಯಾವುದೇ ಅಭಿನಯ ಮಾಡುತ್ತಿಲ್ಲ. ಅವನಿಗೆ ಗೇಮ್ನ ನಶೆ ಇಷ್ಟು ಹೆಚ್ಚಾಗಿದೆ ಎಂದು ಅವನು ನಿಜವಾದ ಜೀವನದಲ್ಲಿಯೂ ಆ ಪಾತ್ರವನ್ನೇ ತಳೆದಿದ್ದಾನೆ. ಈ ಮಗುವನ್ನೇ ನೋಡಿ. ಗೇಮ್ ಅಡಿಕ್ಷನ್ ಈ ಮಗುವನ್ನು ಪಾಪ್ಯಗೊಳಿಸಿದೆ. ಇಂತಹ ಕೇಸುಗಳು ಇಂಟರ್ನೆಟ್ನಲ್ಲಿ ತುಂಬಿವೆ. ಇತ್ತೀಚೆಗೆ ಲಕ್ನೋನ ಒಂದಾನೊಂದು ಹುಡುಗನನ್ನು ತಾಯಿ ಗೇಮ್ ಆಡಬೇಡ ಅಂದಾಗ ಅವನು ತಾನೇ ತನ್ನ ತಾಯಿಯನ್ನು ಹತ್ಯೆ ಮಾಡಿದ. 18-year-old boy in Lucknow, a video game addict, his own mother, because she was nagging him over his gaming addiction. ಇವತ್ತಿನ ಯುವಜನತೆ ಡಿಜಿಟಲ್ ನಶೆಗೆ ಒಳಗಾಗುತ್ತಿದೆ. ಇದರಿಂದ ಅವರು ಒಳಗಿನಿಂದಲೇ ಕೊಚ್ಚಿ ಹೋಗುತ್ತಿದ್ದಾರೆ. ಬಾತ್ರೂಮ್ನಲ್ಲಿರಲಿ, ಮೆಟ್ರೋಯಲ್ಲಿರಲಿ ಅಥವಾ ಡಿನ್ನರ್ ಟೇಬಲ್ ಇರಲಿ, ಫೋನ್ ಇಲ್ಲದೆ ಇರೋದು ಅಸಾಧ್ಯವಾಗಿದೆ. ಜನ 10 ನಿಮಿಷ ಶಾಂತವಾಗಿ ಒಂದರೆ ಕೂತಿರೋದು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಿಮಗೆ ಚಾಲೆಂಜ್ ಕೊಟ್ಟಿನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಅದು ಕೂಡ ನಾರ್ಮಲ್ ಸ್ಪೀಡ್ನಲ್ಲಿ. ನನಗೆ ಗೊತ್ತಿದೆ, ನಿಮ್ಮಲ್ಲಿ 90% ಜನರಿಗೂ ಇದು ಸಾಧ್ಯವಾಗುವುದಿಲ್ಲ. ಇತ್ತೀಚೆಗೆ ದಿನ ರಾತ್ರಿ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯೂಟ್ಯೂಬ್ ಸ್ಕ್ರೋಲ್ ಮಾಡುತ್ತಾ ನಾವು ಸ್ಕ್ರೋಲ್ ಮಾಡಕ್ಕೆ ಅತಿಯಾದ ಅಲವಾಟ ಮಾಡಿಕೊಂಡಿದ್ದೇವೆ. 10ನೇ ಸೆಕೆಂಡಿನಲ್ಲೇ ಬೋರ್ ಆಗ್ತಿದ್ದೇವೆ. ಇದರ ಪರಿಣಾಮವೇ ಆಗಿದೆ ಅಸಹನೆ, ತಲೆಕೆಡಸು, ನಿರೀಕ್ಷೆಯ ಕೊರತೆ, ಗಮನ ಕಳೆಯುವುದು ಇತ್ಯಾದಿ. ಡಿಜಿಟಲ್ ನಶೆ ನಿಮ್ಮ ದಿಮ್ಮನನ್ನಷ್ಟೇ ಅಲ್ಲದೆ ನಿಮ್ಮ ದೇಹವನ್ನು ನಾಶ ಮಾಡುತ್ತಿದೆ. ಕುತ್ತಿಗೆ ಕೆಳಕ್ಕೆ ಬಿದ್ದಿದೆ. ಕಣ್ಣಿಗೆ ಬಿಳಿ ಕಪ್ಪು ಕಡೆಗಳು, ಬೆರಳುಗಳು ಫೋನ್ ಶೇಪಿಗೆ ಬದಲಾಗಿವೆ. ಹೊಟ್ಟೆ ಹೊರಬಂದಿದೆ, ಡಯಾಬಿಟಿಸ್ ಆಗುತ್ತಿದೆ. ಇನ್ನು ಪೇರೆಂಟ್ಸ್ ಕೂಡ ತಮ್ಮ ಪುಟ್ಟ ಮಕ್ಕಳ ಕೈಗೆ ಫೋನ್ ಕೊಡ್ತಿದ್ದಾರೆ. ಕಾರ್ಟೂನ್ಗಳ ಬದಲಾಗಿ ಫಾಸ್ಟ್ ಸೀನ್, ಬ್ರೈಟ್ ಕಲರ್, ಕ್ಯಾಚಿ ಟ್ಯೂನ್ಗಳ ವಿಡಿಯೋ ತೋರಿಸ್ತಿದ್ದಾರೆ. ಇವೆಲ್ಲ ಮಕ್ಕಳನ್ನು ಹುಕ್ಕಾಗಿಸ್ತವೆ. ಪರಿಣಾಮ ಮಕ್ಕಳ ಮೆದುಳಿನ ಬೆಳವಣಿಗೆ ತಡೆಯುತ್ತದೆ. ಕೆಲವರು ಸಮಯಕ್ಕೆ ಮಾತಾಡಲು ಕಲಿಯುವುದಿಲ್ಲ. ಈ ರೀತಿ ಪ್ರತಿದಿನ 400-500 ರೀಲ್ಸ್ ನೋಡುತ್ತಿರುವವರು ಹೇಗೆ ದಿಮ್ಮಗೆ ಡೋಪಮಿನ್ ಲೆವೆಲ್ ಅಸ್ಥಿರವಾಗುತ್ತಾ ಹೋಗುತ್ತೆ ಎಂದು ಊಹಿಸಬಹುದು. ಜಗತ್ತು ಹೋಯ್ತು ಪರವಾಗಿಲ್ಲ, ದೇಹ ಆರೋಗ್ಯವಿಲ್ಲದಿದ್ದರೂ ಚಲಿಸ್ತೆ, ಮನೆಯವರ ಜೊತೆ ಸಂಬಂಧ ಹೇಗಿದ್ದರೂ ಚಲಿಸ್ತೆ, ಆದರೆ ಸೋಷಿಯಲ್ ಮೀಡಿಯಾ ಬಿಡೋಕೆ ಆಗೋದಿಲ್ಲ. ಈಗ ಒಂದು ಸಿಂಪಲ್ ಸಂಗತಿ, ನಿಮ್ಮ ಬ್ರೈನ್ ನಿಮ್ಮದ್ದಾಗಿಲ್ಲ, ಅದು ಆಲ್ಗರಿಡಮ್ಗಳ ಆಗಿ ಹೋಗಿದೆ. ಜನ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟ್ವಿಟರ್, ವಾಟ್ಸ್ಆ್ಯಪ್ ನಡುವೆ ಲೂಪಿನಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ. ಒಂದು ನೋಡಿದ್ರ ಬೇಗನೆ ಬೇರೊಂದು ಓಪನ್ ಆಗುತ್ತೆ. ಈ ಸ್ಕ್ರೋಲ್ ಲೂಪಿನಲ್ಲಿ ದಿನಕ್ಕೆ 7-8 ಗಂಟೆಗಳ ಕಾಲ ನಷ್ಟವಾಗುತ್ತಿದೆ. ನಿಮ್ಗೆ ಅನ್ಸುತ್ತಿರ್ಬೋದು, ಅಷ್ಟು ಸಮಯ ಹೇಗೆ? ಒಂದು ಸಾರಿ ವಿಡಿಯೋ ಮುಗಿದ ಮೇಲೆ ಫೋನ್ನ ಸ್ಕ್ರೀನ್ ಟೈಮ್ ಚೆಕ್ ಮಾಡಿ. ನೀವು ಸ್ವತಃ ಶಾಕ್ ಆಗ್ತೀರಿ. ಈ ಅಡಿಕ್ಷನ್ನಿಂದಾಗಿ ಫೋನ್ ಇಲ್ಲದಿದ್ದರೂ 2 ನಿಮಿಷದಲ್ಲಿ ಹುಡುಕಿ ತೆಗೆದು ಮತ್ತೆ ಸ್ಕ್ರೋಲ್ ಮಾಡೋದಕ್ಕೆ ಮನಸ್ಸು ಮಾಡ್ತೀರಿ. ಈ ಕಥೆಯಲ್ಲಿ ಗಂಭೀರ ವಿಷಯವೇನೆಂದರೆ, ಇವತ್ತು ಮಕ್ಕಳು ಕೂಡ ಇದೇ ಕಾಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಪೋಷಕರು ಮಕ್ಕಳನ್ನ ಮೌನಗೊಳಿಸಲು ಫೋನ್ ಕೊಡ್ತಾರೆ. ಖೋಖೋ ಮೆಲನ್ ಟೈಪ್ ಕಂಟೆಂಟ್ ನಿಂತುಕೊಳ್ಳೋದು ಕಷ್ಟ. ಇದರ ಲಾಂಗ್ ಟರ್ಮ್ ಪರಿಣಾಮ ತುಂಬಾ ಅಪಾಯಕಾರಿಯಾಗಿದೆ. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಬೇಕಾಗುತ್ತದೆ. ಓದಿನಲ್ಲಿ ಗಮನ ಇಲ್ಲ, ಬುದ್ಧಿಶಕ್ತಿ ಕುಂದಿದೆ. ಇವೆಲ್ಲ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ನ ಪರಿಣಾಮ. ಬ್ರೈನ್ ರಾಟ್ ಅನ್ನೋ ಪದ ಈಗ ಸಾಮಾನ್ಯವಾಗಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದರ ವರ್ಡ್ ಆಫ್ ದಿ ಇಯರ್ ಅಂತ ಘೋಷಿಸಿದೆ. ದಿಮ್ಮ ಒಂದು ನಾರ್ಮಲ್ ಸ್ಥಿತಿಯಲ್ಲಿ ಇರೋದಿಲ್ಲ. ಕಾಗ್ನಿಟಿವ್ ಡಿಕ್ಲೈನ್ 20s ಮತ್ತು 30s ನಲ್ಲಿ ನಡೀತಾ ಇದೆ. ಮೊದಲು ಇದು ವೃದ್ಧರಲ್ಲಷ್ಟೇ ಕಾಣ್ತಾ ಇದೆ. ನೆಟ್ಫ್ಲಿಕ್ಸ್ ಕೂಡ ಪ್ಲೇಬ್ಯಾಕ್ ಸ್ಪೀಡ್ ಆಯ್ಕೆ ಕೊಡ್ತಾ ಇದೆ. ಯಾಕಂದ್ರೆ ಜನ ಈಗ ವೇಗವಾಗಿ ಎಲ್ಲವನ್ನು ಮುಗಿಸೋ ಮನಸ್ಥಿತಿಗೆ ಹೋಗಿದ್ದಾರೆ. ಸಿನಿಮಾ ಎನ್ನೋದು ಒಂದು ಕಲೆ, ಆದರೆ ಈಗ ಅದು ಕಾಂಟೆಂಟ್ ಆಗಿ ಬದಲಾಗ್ತಾ ಇದೆ. ಇದು ದೊಡ್ಡ ಆತಂಕ. ಪ್ರೀವಿಯಸ್ಲಿ ಯಾವಾಗಲೂ ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟ್ ಆಗಿತ್ತು. ಈಗ ಅದು ಮಾನಸಿಕ ಶಾಂತಿಗೆ ಪರಿಹಾರವಾಗಿದೆ. ನಾವು ಅಷ್ಟೊಂದು ದೂರ ಬಂದಿದ್ದೇವೆ. ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ, ಆದರೆ ಕಾಂಟೆಂಟ್ ವಿರುದ್ಧ ವ್ಯಸನ ಮಾತ್ರ ಹೆಚ್ಚಾಗುತ್ತಾ ಇದೆ. ವಿಡಿಯೋ ಮುಗಿಯವರೆಗೆ ಮುಂದೆ ಏನ್ ಬರುತ್ತೆ ಎಂದು ನಿರೀಕ್ಷಿಸಿದ ತಕ್ಷಣ ಮುಂದಿನ ವಿಡಿಯೋ ನೋಡ್ತೀರಿ. ಈ ಲೂಪಿಂದ ಹೊರಬರೋದು ತುಂಬಾ ಕಷ್ಟ.
ಡೂಮ್ ಸ್ಕ್ರೋಲಿಂಗ್ ಅನ್ನೋದು ಈ ವಿಷಯವನ್ನೇ ಹೇಳ್ತೆ. ನಾವು ನೋಡ್ತೇವೇನಲ್ಲ, ಸ್ಕ್ರೋಲ್ ಮಾಡ್ತಾ ಇರ್ತೇವೆ. ಅಂತಿಮವಾಗಿ ನೀವು ಇದರಿಂದ ಹೊರಬರಬೇಕಾದ್ರೆ 2 ಮಾರ್ಗ. ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಕ್ವಿಟ್. ಎಲ್ಲ ಅಪ್ಲಿಕೇಶನ್ಗಳನ್ನು ಅನ್ಇನ್ಸ್ಟಾಲ್ ಮಾಡ್ರಿ. ಮೊದಲಿಗೆ ವಿಡ್ರಾಲ್ ಸಿಂಪ್ಟಮ್ಸ್ ಬರ್ತವೆ, ಆದರೆ ಅದು ಸಹಜ. ನೀವು ಇದನ್ನು ಬದಲಾಗಿ ಎಂತಾದರೂ ಕ್ರಿಯಾತ್ಮಕ ಚಟುವಟಿಕೆ ಬಳಸಬೇಕು. ರಿಡಕ್ಷನ್ ವಿತ್ ಅನಲಾಗ್ ರಿಪ್ಲೇಸ್ಮೆಂಟ್. ಟೈಮ್ ತೋರಕ್ಕೆ ಗಡಿಯಾರ, ಡೈರಿ, ಸ್ಟಿಕ್ಕಿ ನೋಟ್, ಟೇಬಲ್ ಕ್ಲಾಕ್, ಪೇಪರ್ ಬುಕ್, ನ್ಯೂಸ್ ಪೇಪರ್, ಹೀಗೆ ಡಿಜಿಟಲ್ ನಿರ್ಭರತೆ ಕಡಿಮೆ ಮಾಡಿ. ಇದರ ಜೊತೆಗೆ ಶಾರೀರಿಕ ಚಟುವಟಿಕೆ, ಜಿಮ್, ಆಟ, ಪೈಂಟಿಂಗ್, ನೃತ್ಯ ಅಥವಾ ಸಂಗೀತ ಮಾಡ್ಬೋದು. ಇನ್ನು ಕೆಲ ಹೆಚ್ಚುವರಿ ಸಲಹೆಗಳು. ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್, ಸ್ಟೋರಿ ಹಾಕೋದು ನಿಲ್ಲಿಸಿ. ಯಾರಾದರೂ ರೀಲ್ಸ್ ಕಳಿಸ್ತಾರೆ ಎಂದಾದರೆ ಅವರಿಗೆ ಹೇಳಿ ಸೆಂಡ್ ಮಾಡಬೇಡಿ. ಮಿನಿಮಮ್ ಟ್ಯಾಬ್ಸ್ ಓನ್ಲಿ. ಲ್ಯಾಪ್ಟಾಪ್ ಆರ್ PCಯಲ್ಲಿ ಬೇಕಾದ ಟ್ಯಾಬ್ಸ್ಗಳು ಮಾತ್ರ ಇರಿ. ಈ ವಿಡಿಯೋ ನಿಮಗೆ ಸಹಾಯವಾಯಿತು ಅಂತ ತಿಳಿದಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇತರರಿಗೂ ಎಚ್ಚರಿಕೆ ತಲುಪಿಸಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ಬರ್ತಿ. ನಿಮ್ಮ ಅನುಭವ, ನಿಮ್ಮ ಸಂಕಷ್ಟ ಅಥವಾ ನೀವು ತೆಗೆದುಕೊಳ್ಳೋ ಬದಲಾವಣೆ ಯಾವುದು? ಮತ್ತೆ ಹೀಗೆ ಇನ್ನಷ್ಟು ಅರಿವು ಮೂಡಿಸುವ ವಿಷಯಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನು ಮುಂದೆ ನೀವು ಫೋನನ್ನೇ ನಡೆಸ್ತೀರಾ ಅಥವಾ ಫೋನ್ ನಿಮ್ಮನ್ನು ನಡೆಸುತ್ತೆ? ಆ ನಿರ್ಧಾರ ನಿಮ್ಮದು. ಧನ್ಯವಾದಗಳು. ನಿಮ್ಮ ದಿನ ಉತ್ತಮವಾಗಿರಲಿ.